ಪ್ರಕರಣದಲ್ಲಿ ಬಗೆದಷ್ಟು ಸ್ಫೋಟಕ ಮಾಹಿತಿಗಳು ಬಯಲಾಗ್ತಾ ಇವೆ. ಡಿಆರ್ಐ ತನಿಖೆ ಚುರುಕುಗೊಳಿಸಿದ್ದು ಇಂಚಿಂಚು ಮಾಹಿತಿ ಜಾಲಾಡ್ತಾ ಇದೆ. ಕಳೆದ 5 ತಿಂಗಳಲ್ಲಿ ರನ್ಯಾ ದುಬೈನಿಂದ ತಂದ ಚಿನ್ನದ ಲೆಕ್ಕ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಬಗೆದಷ್ಟು ಬಯಲಾಗ್ತಿದೆ ಗೋಲ್ಡ್ ಸ್ಮಗ್ಲಿಂಗ್ ರಹಸ್ಯ. ರನ್ಯಾ ಹವಾಲಾ ಸೀಕ್ರೆಟ್ ಡಿಆರ್ಐ ತನಿಖೆಯಲ್ಲಿ ಬಯಲು. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ತನಿಖೆಯಲ್ಲಿ ಒಂದೊಂದೇ ಸ್ಫೋಟಕ ವಿಚಾರಗಳು ಗೊತ್ತಾಗ್ತಿವೆ. ಇದೀಗ ಡಿಆರ್ಐ ಅಧಿಕಾರಿಗಳು ತನಿಖೆಯಲ್ಲಿ ಮತ್ತಷ್ಟು ಸಂಗತಿಗಳನ್ನ ಬಯಲಿಗೆಳೆದಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಹವಾಲಾ ನಂಟಿನ ಬಗ್ಗೆ ಸಾಕ್ಷ್ಯ ಕಲೆ ಹಾಕಿದ್ದಾರೆ. ರನ್ಯಾ ರಾವ್ ಮೊಬೈಲ್ನಲ್ಲಿ ಸೇವ್ ಆಗಿದ್ದ ಆ ಒಂದು ನಂಬರ್ನಿಂದ ಸ್ಫೋಟಕ ರಹಸ್ಯ ಹೊರಬಿದ್ದಿದೆ. ಗೋಲ್ಡ್ ಸ್ಮಗ್ಲಿಂಗಿಗೆ 5 ಸ್ಟೆಪ್ ಫಾಲೋ. ರನ್ಯಾ ರಾವ್ ಮೊಬೈಲ್ನಲ್ಲಿ ಎಯು ಬೆಂಗಳೂರು ಡಿಸ್ಪ್ಯಾಚ್ ನ್ಯೂಟನ್ ಎಂಬ ಹೆಸರಿನಲ್ಲಿ ಒಂದು ನಂಬರ್ ಸೇವ್ ಆಗಿತ್ತು. ಆ ನಂಬರ್ ಮೂಲಕವೇ ರನ್ಯಾ ಮತ್ತು ಸಾಹಿಲ್ ಮೆಸೇಜ್ ಮಾಡ್ತಿದ್ರಂತೆ. ಅಲ್ಲದೆ ಪಕ್ಕಾ ಪ್ಲಾನ್, ಸಂಪರ್ಕ, ದೃಢೀಕರಣ, ಸಾಗಾಟ, ಸಂದಾಯ ಹೀಗೆ 5 ಸ್ಟೆಪ್ ಮೂಲಕ ಚಿನ್ನ ನೀಡಿ ಹಣ ಪಡೆದು ಸೆಟಲ್ಮೆಂಟ್ ಮಾಡ್ತಿದ್ರಂತೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಮತ್ತೊಬ್ಬನ ನಂಟು. ಚಿನ್ನ ಸಾಗಾಟ ಮತ್ತು ಮಾರಾಟದ ನಡುವೆ ಅವಿನಾಶ್ ಎಂಬಾತ ಭಾಗಿಯಾಗಿದ್ದ ಬಗ್ಗೆ ಅಧಿಕಾರಿಗಳಿಗೆ ಸಾಕ್ಷಿ ಸಿಕ್ಕಿದೆ. ರನ್ಯಾ ಈ ಹಿಂದೆ ಅವಿನಾಶ್ ಜೊತೆಗೆ ಸಾಕಷ್ಟು ಬಾರಿ ವ್ಯವಹಾರ ನಡೆಸಿರುವುದು ಗೊತ್ತಾಗಿದೆ. ರನ್ಯಾ ಅವಿನಾಶ್ ಗೋಲ್ಡ್ ಸ್ಮಗ್ಲಿಂಗ್ ಬಗ್ಗೆ ತಿಳಿಸಿದ ನಂತರ ಸಾಹಿಲ್ ಜೈನ್ ಪ್ರವೇಶ ಮಾಡುತ್ತಿದ್ದ. ಇನ್ನು ರನ್ಯಾ ರಾವ್ ಕಳೆದ 5 ತಿಂಗಳಿನಲ್ಲಿ ಬರೋಬ್ಬರಿ 49.6 ಕೆಜಿ ಚಿನ್ನ ಭಾರತಕ್ಕೆ ತಂದಿದ್ದಾಳಂತೆ. ರನ್ಯಾ ರಾವ್ ನವೆಂಬರ್ ತಿಂಗಳಲ್ಲಿ 8.9 ಕೆಜಿ ಚಿನ್ನ ಭಾರತಕ್ಕೆ ಸಾಗಿಸಿದ್ರೆ ದುಬೈಗೆ 6.5 ಕೋಟಿ ಹವಾಲಾ ಮೂಲಕ ರವಾನೆ ಆಗಿತ್ತು. ಡಿಸೆಂಬರ್ ತಿಂಗಳಲ್ಲಿ 12.6 ಕೆಜಿ ಚಿನ್ನ ಸಾಗಿಸಿದ್ರೆ ದುಬೈಗೆ 9.6 ಕೋಟಿ ಹವಾಲಾ ಮೂಲಕ ವರ್ಗಾವಣೆ ಮಾಡಲಾಗಿತ್ತು. ಜನವರಿ ತಿಂಗಳಲ್ಲಿ 14.568 ಕೆಜಿ ಚಿನ್ನ ಸಾಗಿಸಿದ್ದು 11 ಕೋಟಿ 97 ಸಾವಿರ ಹಣ ಹವಾಲಾ ಮೂಲಕ ವರ್ಗಾವಣೆ ಆಗಿತ್ತು. ಫೆಬ್ರವರಿ ತಿಂಗಳಲ್ಲಿ 13.433 ಕೆಜಿ ಚಿನ್ನ ಭಾರತಕ್ಕೆ ಸಾಗಿಸಿದ್ದು ಇದಕ್ಕೆ ಪ್ರತಿಯಾಗಿ 11 ಕೋಟಿ 25 ಲಕ್ಷ ಹಣ ವರ್ಗಾವಣೆ ಆಗಿತ್ತು. ಆದರೆ ಮಾರ್ಚ್ನಲ್ಲಿ 14.2 ಕೆಜಿ ಚಿನ್ನದ ಸಮೇತ ರನ್ಯಾ ಡಿಆರ್ಐ ಅಧಿಕಾರಿಗಳಿಗೆ ಸಿಕ್ಕಿ ಬಿದ್ದಿದ್ದಳು. ಸದ್ಯ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ಳುತ್ತಿದ್ದು ಇದೀಗ ಮತ್ತಷ್ಟು ಸ್ಫೋಟಕ ಮಾಹಿತಿ ಬಯಲಾಗಿದ್ದು ರನ್ಯಾ ಚಿನ್ನದ ಲೆಕ್ಕ ಬೆಚ್ಚಿ ಬೀಳಿಸುವಂತಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಪ್ರಕರಣದಲ್ಲಿ ಬಗೆದಷ್ಟು ಸ್ಫೋಟಕ ಮಾಹಿತಿಗಳು ಬಯಲಾಗ್ತಾ ಇವೆ. ಡಿಆರ್ಐ ತನಿಖೆ ಚುರುಕುಗೊಳಿಸಿದ್ದು ಇಂಚಿಂಚು ಮಾಹಿತಿ ಜಾಲಾಡ್ತಾ ಇದೆ. ಕಳೆದ 5 ತಿಂಗಳಲ್ಲಿ ರನ್ಯಾ ದುಬೈನಿಂದ ತಂದ ಚಿನ್ನದ ಲೆಕ್ಕ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಬಗೆದಷ್ಟು ಬಯಲಾಗ್ತಿದೆ ಗೋಲ್ಡ್ ಸ್ಮಗ್ಲಿಂಗ್ ರಹಸ್ಯ. ರನ್ಯಾ ಹವಾಲಾ ಸೀಕ್ರೆಟ್ ಡಿಆರ್ಐ ತನಿಖೆಯಲ್ಲಿ ಬಯಲು. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ತನಿಖೆಯಲ್ಲಿ ಒಂದೊಂದೇ ಸ್ಫೋಟಕ ವಿಚಾರಗಳು ಗೊತ್ತಾಗ್ತಿವೆ. ಇದೀಗ ಡಿಆರ್ಐ ಅಧಿಕಾರಿಗಳು ತನಿಖೆಯಲ್ಲಿ ಮತ್ತಷ್ಟು ಸಂಗತಿಗಳನ್ನ ಬಯಲಿಗೆಳೆದಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಹವಾಲಾ ನಂಟಿನ ಬಗ್ಗೆ ಸಾಕ್ಷ್ಯ ಕಲೆ ಹಾಕಿದ್ದಾರೆ. ರನ್ಯಾ ರಾವ್ ಮೊಬೈಲ್ನಲ್ಲಿ ಸೇವ್ ಆಗಿದ್ದ ಆ ಒಂದು ನಂಬರ್ನಿಂದ ಸ್ಫೋಟಕ ರಹಸ್ಯ ಹೊರಬಿದ್ದಿದೆ. ಗೋಲ್ಡ್ ಸ್ಮಗ್ಲಿಂಗಿಗೆ 5 ಸ್ಟೆಪ್ ಫಾಲೋ. ರನ್ಯಾ ರಾವ್ ಮೊಬೈಲ್ನಲ್ಲಿ ಎಯು ಬೆಂಗಳೂರು ಡಿಸ್ಪ್ಯಾಚ್ ನ್ಯೂಟನ್ ಎಂಬ ಹೆಸರಿನಲ್ಲಿ ಒಂದು ನಂಬರ್ ಸೇವ್ ಆಗಿತ್ತು. ಆ ನಂಬರ್ ಮೂಲಕವೇ ರನ್ಯಾ ಮತ್ತು ಸಾಹಿಲ್ ಮೆಸೇಜ್ ಮಾಡ್ತಿದ್ರಂತೆ. ಅಲ್ಲದೆ ಪಕ್ಕಾ ಪ್ಲಾನ್, ಸಂಪರ್ಕ, ದೃಢೀಕರಣ, ಸಾಗಾಟ, ಸಂದಾಯ ಹೀಗೆ 5 ಸ್ಟೆಪ್ ಮೂಲಕ ಚಿನ್ನ ನೀಡಿ ಹಣ ಪಡೆದು ಸೆಟಲ್ಮೆಂಟ್ ಮಾಡ್ತಿದ್ರಂತೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಮತ್ತೊಬ್ಬನ ನಂಟು. ಚಿನ್ನ ಸಾಗಾಟ ಮತ್ತು ಮಾರಾಟದ ನಡುವೆ ಅವಿನಾಶ್ ಎಂಬಾತ ಭಾಗಿಯಾಗಿದ್ದ ಬಗ್ಗೆ ಅಧಿಕಾರಿಗಳಿಗೆ ಸಾಕ್ಷಿ ಸಿಕ್ಕಿದೆ. ರನ್ಯಾ ಈ ಹಿಂದೆ ಅವಿನಾಶ್ ಜೊತೆಗೆ ಸಾಕಷ್ಟು ಬಾರಿ ವ್ಯವಹಾರ ನಡೆಸಿರುವುದು ಗೊತ್ತಾಗಿದೆ. ರನ್ಯಾ ಅವಿನಾಶ್ ಗೋಲ್ಡ್ ಸ್ಮಗ್ಲಿಂಗ್ ಬಗ್ಗೆ ತಿಳಿಸಿದ ನಂತರ ಸಾಹಿಲ್ ಜೈನ್ ಪ್ರವೇಶ ಮಾಡುತ್ತಿದ್ದ. ಇನ್ನು ರನ್ಯಾ ರಾವ್ ಕಳೆದ 5 ತಿಂಗಳಿನಲ್ಲಿ ಬರೋಬ್ಬರಿ 49.6 ಕೆಜಿ ಚಿನ್ನ ಭಾರತಕ್ಕೆ ತಂದಿದ್ದಾಳಂತೆ.
ರನ್ಯಾರಾವ್ ನವೆಂಬರ್ ತಿಂಗಳಲ್ಲಿ 8.9 ಕೆಜಿ ಚಿನ್ನ ಭಾರತಕ್ಕೆ ಸಾಗಿಸಿದ್ರೆ ದುಬೈಗೆ 6.5 ಕೋಟಿ ಹವಾಲಾ ಮೂಲಕ ರವಾನೆ ಆಗಿತ್ತು. ಡಿಸೆಂಬರ್ ತಿಂಗಳಲ್ಲಿ 12.6 ಕೆಜಿ ಚಿನ್ನ ಸಾಗಿಸಿದ್ರೆ ದುಬೈಗೆ 9.6 ಕೋಟಿ ಹವಾಲಾ ಮೂಲಕ ವರ್ಗಾವಣೆ ಮಾಡಲಾಗಿತ್ತು. ಜನವರಿ ತಿಂಗಳಲ್ಲಿ 14.568 ಕೆಜಿ ಚಿನ್ನ ಸಾಗಿಸಿದ್ದು 11 ಕೋಟಿ 97 ಸಾವಿರ ಹಣ ಹವಾಲಾ ಮೂಲಕ ವರ್ಗಾವಣೆ ಆಗಿತ್ತು. ಫೆಬ್ರವರಿ ತಿಂಗಳಲ್ಲಿ 13.433 ಕೆಜಿ ಚಿನ್ನ ಭಾರತಕ್ಕೆ ಸಾಗಿಸಿದ್ದು ಇದಕ್ಕೆ ಪ್ರತಿಯಾಗಿ 11 ಕೋಟಿ 25 ಲಕ್ಷ ಹಣ ವರ್ಗಾವಣೆ ಆಗಿತ್ತು. ಆದರೆ ಮಾರ್ಚ್ನಲ್ಲಿ 14.2 ಕೆಜಿ ಚಿನ್ನದ ಸಮೇತ ರನ್ಯಾ ಡಿಆರ್ಐ ಅಧಿಕಾರಿಗಳಿಗೆ ಸಿಕ್ಕಿಬಿದ್ದಿದ್ದಳು. ಸದ್ಯ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ಳುತ್ತಿದ್ದು ಇದೀಗ ಮತ್ತಷ್ಟು ಸ್ಫೋಟಕ ಮಾಹಿತಿ ಬಯಲಾಗಿದ್ದು ರನ್ಯಾ ಚಿನ್ನದ ಲೆಕ್ಕ ಬೆಚ್ಚಿ ಬೀಳಿಸುವಂತಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಪ್ರಕರಣದಲ್ಲಿ ಬಗೆದಷ್ಟು ಸ್ಫೋಟಕ ಮಾಹಿತಿಗಳು ಬಯಲಾಗ್ತಾ ಇವೆ. ಡಿಆರ್ಐ ತನಿಖೆ ಚುರುಕುಗೊಳಿಸಿದ್ದು ಇಂಚಿಂಚು ಮಾಹಿತಿ ಜಾಲ ಆಡ್ತಾ ಇದೆ. ಕಳೆದ 5 ತಿಂಗಳಲ್ಲಿ ರನ್ಯಾ ದುಬೈನಿಂದ ತಂದ ಚಿನ್ನದ ಲೆಕ್ಕ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಬಗೆದಷ್ಟು ಬಯಲಾಗ್ತಿದೆ ಗೋಲ್ಡ್ ಸ್ಮಗ್ಲಿಂಗ್ ರಹಸ್ಯ. ರನ್ಯಾ ಹವಾಲಾ ಸೀಕ್ರೆಟ್ ಡಿಆರ್ಐ ತನಿಖೆಯಲ್ಲಿ ಬಯಲು. ನಟಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ತನಿಖೆಯಲ್ಲಿ ಒಂದೊಂದೇ ಸ್ಫೋಟಕ ವಿಚಾರಗಳು ಗೊತ್ತಾಗ್ತಿವೆ. ಇದೀಗ ಡಿಆರ್ಐ ಅಧಿಕಾರಿಗಳು ತನಿಖೆಯಲ್ಲಿ ಮತ್ತಷ್ಟು ಸಂಗತಿಗಳನ್ನ ಬಯಲಿಗೆಳೆದಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಹವಾಲಾ ನಂಟಿನ ಬಗ್ಗೆ ಸಾಕ್ಷ್ಯ ಕಲೆ ಹಾಕಿದ್ದಾರೆ. ರನ್ಯಾರಾವ್ ಮೊಬೈಲ್ನಲ್ಲಿ ಸೇವ್ ಆಗಿದ್ದ ಆ ಒಂದು ನಂಬರ್ನಿಂದ ಸ್ಫೋಟಕ ರಹಸ್ಯ ಹೊರಬಿದ್ದಿದೆ. ಗೋಲ್ಡ್ ಸ್ಮಗ್ಲಿಂಗಿಗೆ 5 ಸ್ಟೆಪ್ ಫಾಲೋ. ರನ್ಯಾರಾವ್ ಮೊಬೈಲ್ನಲ್ಲಿ ಎಯು ಬೆಂಗಳೂರು ಡಿಸ್ಪ್ಯಾಚ್ ನ್ಯೂಟನ್ ಎಂಬ ಹೆಸರಿನಲ್ಲಿ ಒಂದು ನಂಬರ್ ಸೇವ್ ಆಗಿತ್ತು. ಆ ನಂಬರ್ ಮೂಲಕವೇ ರನ್ಯಾ ಮತ್ತು ಸಾಹಿಲ್ ಮೆಸೇಜ್ ಮಾಡ್ತಿದ್ರಂತೆ. ಅಲ್ಲದೆ ಪಕ್ಕಾ ಪ್ಲಾನ್, ಸಂಪರ್ಕ, ದೃಢೀಕರಣ, ಸಾಗಾಟ, ಸಂದಾಯ ಹೀಗೆ 5 ಸ್ಟೆಪ್ ಮೂಲಕ ಚಿನ್ನ ನೀಡಿ ಹಣ ಪಡೆದು ಸೆಟಲ್ಮೆಂಟ್ ಮಾಡ್ತಿದ್ರಂತೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಮತ್ತೊಬ್ಬನ ನಂಟು. ಚಿನ್ನ ಸಾಗಾಟ ಮತ್ತು ಮಾರಾಟದ ನಡುವೆ ಅವಿನಾಶ್ ಎಂಬಾತ ಭಾಗಿಯಾಗಿದ್ದ ಬಗ್ಗೆ ಅಧಿಕಾರಿಗಳಿಗೆ ಸಾಕ್ಷಿ ಸಿಕ್ಕಿದೆ. ರನ್ಯಾ ಈ ಹಿಂದೆ ಅವಿನಾಶ್ ಜೊತೆಗೆ ಸಾಕಷ್ಟು ಬಾರಿ ವ್ಯವಹಾರ ನಡೆಸಿರುವುದು ಗೊತ್ತಾಗಿದೆ. ರನ್ಯಾ ಅವಿನಾಶ್ ಗೋಲ್ಡ್ ಸ್ಮಗ್ಲಿಂಗ್ ಬಗ್ಗೆ ತಿಳಿಸಿದ ನಂತರ ಸಾಹಿಲ್ ಜೈನ್ ಪ್ರವೇಶ ಮಾಡುತ್ತಿದ್ದ. ಇನ್ನು ರನ್ಯಾರಾವ್ ಕಳೆದ 5 ತಿಂಗಳಿನಲ್ಲಿ ಬರೋಬ್ಬರಿ 49.6 ಕೆಜಿ ಚಿನ್ನ ಭಾರತಕ್ಕೆ ತಂದಿದ್ದಾಳಂತೆ. ರನ್ಯಾರಾವ್ ನವೆಂಬರ್ ತಿಂಗಳಲ್ಲಿ 8.9 ಕೆಜಿ ಚಿನ್ನ ಭಾರತಕ್ಕೆ ಸಾಗಿಸಿದ್ರೆ ದುಬೈಗೆ 6.5 ಕೋಟಿ ಹವಾಲಾ ಮೂಲಕ ರವಾನೆ ಆಗಿತ್ತು. ಡಿಸೆಂಬರ್ ತಿಂಗಳಲ್ಲಿ 12.6 ಕೆಜಿ ಚಿನ್ನ ಸಾಗಿಸಿದ್ರೆ ದುಬೈಗೆ 9.6 ಕೋಟಿ ಹವಾಲಾ ಮೂಲಕ ವರ್ಗಾವಣೆ ಮಾಡಲಾಗಿತ್ತು. ಜನವರಿ ತಿಂಗಳಲ್ಲಿ 14.568 ಕೆಜಿ ಚಿನ್ನ ಸಾಗಿಸಿದ್ದು 11 ಕೋಟಿ 97 ಸಾವಿರ ಹಣ ಹವಾಲಾ ಮೂಲಕ ವರ್ಗಾವಣೆ ಆಗಿತ್ತು. ಫೆಬ್ರವರಿ ತಿಂಗಳಲ್ಲಿ 13.433 ಕೆಜಿ ಚಿನ್ನ ಭಾರತಕ್ಕೆ ಸಾಗಿಸಿದ್ದು ಇದಕ್ಕೆ ಪ್ರತಿಯಾಗಿ 11 ಕೋಟಿ 25 ಲಕ್ಷ ಹಣ ವರ್ಗಾವಣೆ ಆಗಿತ್ತು. ಆದರೆ ಮಾರ್ಚ್ನಲ್ಲಿ 14.2 ಕೆಜಿ ಚಿನ್ನದ ಸಮೇತ ರನ್ಯಾ ಡಿಆರ್ಐ ಅಧಿಕಾರಿಗಳಿಗೆ ಸಿಕ್ಕಿಬಿದ್ದಿದ್ದಳು. ಸದ್ಯ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ಳುತ್ತಿದ್ದು ಇದೀಗ ಮತ್ತಷ್ಟು ಸ್ಫೋಟಕ ಮಾಹಿತಿ ಬಯಲಾಗಿದ್ದು ರನ್ಯಾ ಚಿನ್ನದ ಲೆಕ್ಕ ಬೆಚ್ಚಿ ಬೀಳಿಸುವಂತಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.